ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಕೇಸ್ನಲ್ಲಿ ಶಾಸಕ ಬೈರತಿ ಬಸವರಾಜ್ ಅವರ ಹೆಸರು ತಳಕಾಕೊಂಡಿತ್ತು, ಎಫ್ಐಆರ್ ಆಗಿತ್ತು, ವಿಚಾರಣೆಯನ್ನು ಕೂಡ ಎದುರಿಸಿದ್ರು. ಇದೀಗ ಎಲ್ಲೋ ಒಂದು ಕಡೆ ಬೈರತಿ ಬಸವರಾಜ್ ಅವರಿಗೆ ಬಂಧನ ಭೀತಿ ಕಾಡ್ತಾ ಇದೆಯಾ? ಪ್ರಕರಣದ A5 ಅಕ್ಯೂಸ್ ನಂಬರ್ 5 ಶಾಸಕ ಬೈರತಿ ಬಸವರಾಜ್ ಇಂದು ಮತ್ತೆ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಶಾಸಕ ಬೈರತಿ ಬಸವರಾಜ್ ಬೆಳಗ್ಗೆ 11:30ಕ್ಕೆ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಕೆಜಿಹಳ್ಳಿ ACP ಪ್ರಕಾಶ್ ರಾಥೋಡ್ ಮುಂದೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಪ್ರಕರಣದಲ್ಲಿ ದೊರೆತಂತಹ ಸಾಕ್ಷ್ಯಗಳನ್ನು ಮುಂದಿಟ್ಟುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಪ್ರಕಾಶ್ ರಾಥೋಡ್. ಬೈರತಿ ಬಸವರಾಜ್ ವಿಚಾರಣೆ ಮಾಡ್ತಾ ಇರುವಂತಹ ತನಿಖಾಧಿಕಾರಿ ಪ್ರಕಾಶ್. ಪ್ರಕರಣ ಸಂಬಂಧ ಈಗಾಗಲೇ 11 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ KR ಶಾಸಕ ಬೈರತಿ ಬಸವರಾಜ್ ಅವರ ಹೆಸರು ತಳಕು ಹಾಕೊಂಡಿತ್ತು. ಅವರು ಹೇಳ್ತಾ ಇದ್ರು ನನ್ನ ಪಾತ್ರವೇ ಇಲ್ಲ ಅಂತ. ಆದಾಗ್ಯೂ ಅದರಲ್ಲಿ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ತಲೆಮರೆಸ್ಕೊಂಡಿದ್ದಾರೆ, ಇಲ್ಲಿ ತನಕ ಸಿಕ್ಕಿಲ್ಲ. ಮತ್ತು ಇದೊಂದು ವಿಚಾರವಾಗಿ ಇವರ ಅಣ್ಣನ ಮಗ ಅನಿಲ್ ಇವರಿಗೆ ಕಾರನ್ನು ಕೊಟ್ಟಿದ್ದ ಅನ್ನುವಂತಹ ಕಾರಣಕ್ಕೆ ಅವರನ್ನು ಕೂಡ ಬಂಧನ ಮಾಡಿದ್ರು. ಇಲ್ಲಿ ತನಕ 11 ಜನ ಬಂಧನ ಆಗಿದೆ. ಈಗ ಬಂಧನ ಭೀತಿ ಶಾಸಕರಿಗೆ ಕಾಡ್ತಾ ಇರುವಂಥದ್ದು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಬಿಕ್ಲು ಶಿವ ಮರ್ಡರ್ಗೆ ಸಂಬಂಧಪಟ್ಟಂತೆ ಶಾಸಕರು ಒಂದ್ಸರ್ತಿ ವಿಚಾರಣೆಗೆ ಹಾಜರಾಗಿದ್ರು, ಇವತ್ತು ಮತ್ತೆ ಹಾಜರಾಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಬಂಧನ ಭೀತಿ ಎದುರಾಗ್ತಾ ಇದೆಯಾ ಬೈರತಿ ಬಸವರಾಜ್ಗೆ ಅಂತ ಅವರು ಹೇಳ್ತಾರೆ, ನನ್ನ ಪಾತ್ರ ಇಲ್ಲ ಅಂತ. ಈಗ ಹೆಚ್ಚಿನ ವಿಚಾರಣೆ ನಡೀತಾ ಇದೆ, ಏನಾಗಬಹುದು ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ. ಸಂತೋಷ್, ರೌಡಿ ಶೀಟರ್ ಬಿಕ್ಲು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೈರತಿ ಬಸವರಾಜ್ ಅವರಿಗೆ ವಿಚಾರಣೆಗೆ ಪೊಲೀಸರು ಕರೆದಿರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ವಿಚಾರಣೆಗೆ ಹಾಜರಾಗಿರುವಂತಹ ಬೈರತಿ ಬಸವರಾಜ್ ಅವರು ನನ್ನ ಪಾತ್ರ ಏನಿಲ್ಲ, ಇದರಲ್ಲಿ ಬಿಕ್ಲು ಶಿವಗೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ಏವನ್ ಆರೋಪಿ ಅಂತ ಜಗ್ಗಗೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಜಸ್ಟ್ ಅವರು ನಮ್ಮ ಕ್ಷೇತ್ರದವರಾಗಿರುವುದಾಗಿ ಅವ್ರ ಜೊತೆ ನಾನು ಫೋಟೋವನ್ನು ತೆಗೆಸ್ಕೊಂಡಿದ್ದೆ ಅಷ್ಟೇ. ಅದು ಬಿಟ್ಟರೆ ಅವರ ಜೊತೆ ನನ್ನ ಯಾವುದೇ ರೀತಿಯಾದಂತಹ ವ್ಯವಹಾರಗಳಾಗಿರ್ಬೋದು, ಡೀಲ್ಗಳಾಗಿರ್ಬೋದು, ಯಾವುದು ಕೂಡ ಇಲ್ಲ. ಹೂವಾಪಗಳಿಗೆ ಯಾವುದು ಕೂಡ ಇಲ್ಲಿ ಪ್ರಶ್ನೆ ಬರಲ್ಲ. ಯಾಕಂದ್ರೆ ನನ್ನ ಜೊತೆ ಜಸ್ಟ್ ಸೆಲೆಬ್ರೇಷನ್ ನನ್ನ ಬರ್ತ್ಡೇ ಪಾರ್ಟಿಗೆ ಬಂದಿರುವಂತ ವ್ಯಕ್ತಿಗಳ ನಿಟ್ಟಿನಲ್ಲಿ ಕ್ಲಾರಿಫಿಕೇಶನ್ ಅನ್ನು ಕೊಡುವಂತ ಕೆಲಸವನ್ನ ಬೈರತಿ ಬಸವರಾಜ್ ಅವರು ಮಾಡಿದ್ರು. ಆದ್ರೆ ಕೆಲವಷ್ಟು ಈ ಪ್ರಕರಣದಲ್ಲಿ 3-4 ದಿವಸಗಳಲ್ಲಿ ಸಾಕಷ್ಟು ಅಪ್ಡೇಟ್ಗಳು ಕೂಡ ಆಗಿರುವಂತದ್ದು. ಯಾಕಂದ್ರೆ ಬೈರತಿ ಬಸವರಾಜ್ ಅವರ ಅಣ್ಣನ ಮಗನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಮತ್ತೆ ಬಿಟ್ಟು ಕಳಿಸಿರುವಂತದ್ದು. ಸ್ಕಾರ್ಪಿಯೋ ಕಾರು ನೀಡಿರುವ ನೆಪದಲ್ಲಿ ಅವನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. 2 ದಿವಸಗಳ ಕಾಲ ವಿಚಾರಣೆ ಮಾಡಿದ್ರು. ವಿಚಾರಣೆ ಮಾಡಿದ ನಂತರವಾಗಿ ಜಸ್ಟ್ ಸ್ಕಾರ್ಪಿಯೋ ಕಾರ್ ಕೊಟ್ಟಿದ್ದಾಗಿ ಅವನನ್ನ ಪೊಲೀಸರು ಕೂಡ ಬಿಟ್ಟು ಕಳಿಸಿರುವಂತದ್ದು. ಹಾಗಾಗಿ ಆ ಆಂಗಲ್ ಅಲ್ಲಿ ಕೂಡ ತನಿಖೆ ಮಾಡುವಂತದ್ದು. ಮತ್ತೊಂದೆಡೆ ಏನು ಕೋಲಾರದಿಂದ ನಿನ್ನೆ ದಿವಸ ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ 4 ಜನ ಆರೋಪಿಗಳು ಕೂಡ ಇವ್ರ ಜೊತೆ ಫೋಟೋಗಳಿರುವಂತದ್ದು ಮತ್ತು ಇವರ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಕೂಡ ಭಾಗಿಯಾದಂತವರು. ಕಳೆದ 1-2-3 ತಿಂಗಳಲ್ಲಿ 3-4 ಬಾರಿ ಬೆಂಗಳೂರಿಗೆ ಬಂದಂತವರು. ಅದರಲ್ಲಿ ಬೈರತಿ ಬಸವರಾಜ್ ಅವ್ರನ್ನ ಭೇಟಿಯಾಗಲು ಬಂದಿರುವಂತವರು. ಹಾಗಾಗಿ ಅವ್ರಿಗೂ ನಿಮ್ಗೆ ಯಾವ ರೀತಿಯಾದಂತಹ ಸಂಬಂಧ ಇತ್ತು, ಏನೆಲ್ಲ ಸಂಪರ್ಕ ಇತ್ತು, ಯಾಕೆ ಅವ್ರ ಜೊತೆ ನೀವು ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಇದ್ರಿ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ಕಲೆ ಹಾಕುವಂತದ್ದು. ಮಿಸ್ಟೇಕ್ ಏನಾದ್ರು ಆರೋಪಿಗಳು ಬೈರತಿ ಬಸವರಾಜ್ ಅವರ ಹೆಸರೇನಾದ್ರು ಬಿಟ್ಟಿದ್ರೆ ಅದನ್ನ ಮುಂದೆ ಇಟ್ಕೊಂಡು ಕೇಳುವಂತ ಕೆಲಸವನ್ನ ಐಒ ಮಾಡಲಿದ್ದಾರೆ. ಪ್ರಮುಖವಾಗಿ ಬೈರತಿ ಬಸವರಾಜ್ ಅವರು ಐಒ ಕೇಳುವಂತ ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಟ್ರೆ ಬೈರತಿ ಬಸವರಾಜ್ ಅವರಿಗೆ ಕ್ಲಿಪ್ ಸಿಗುವಂತ ಸಾಧ್ಯತೆ ಇದೆ. ಇಲ್ಲಾಂದ್ರೆ ಪೊಲೀಸರು ಬಂಧಿಸುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಸಂತೋಷ್, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.